The day I stopped blaming people, my life started changing. ಆದರೆ ಅದಕ್ಕೆ ಕಾರಣ ಅವ್ರು ಬದಲಾಗಿದ್ದಾರೆ ಅಂತಲ್ಲ. Stay till the end because this shift might change how you look at your own self. Since all these years, ನನ್ನ ಲೈಫಲ್ಲಿ ನಡೀತಿದ್ದ ಆಲ್ಮೋಸ್ಟ್ ಎವ್ರಿ ಪ್ರಾಬ್ಲಮ್ಗೆ ನನ್ನ ಹತ್ರ ಒಂದೇ ಆನ್ಸರ್ ಇರ್ತಾಯಿತ್ತು. ಅವ್ರು ಯಾಕೆ ಹೀಗೆ ಮಾಡಿದ್ರು, ಅವ್ರು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ, ಅವ್ರು ಟೋಟಲಿ ನನ್ನ ಮನಃಶಾಂತಿಯನ್ನು ತೆಗೆದುಕೊಂಡಿದ್ರು. ಸೊ ಆನೆಸ್ಟ್ಲಿ ಅದು ನಿಜ ಅಂತಲೇ ನನಗೆ ತುಂಬ ಸಲ ಅನ್ನಿಸ್ತಾ ಇತ್ತು. ಬಟ್ ಅಂಟಿಲ್ ಒನ್ ಡೇ ಒಬ್ಬರು ನನ್ನ ಹತ್ರ ಈ ಕ್ವೆಶನ್ ಕೇಳಿದರು. ಅವ್ರು ಏನು ಮಾಡಿದ್ರು ಅಂತ ಕೇಳಿಲ್ಲ ನನ್ನ ಹತ್ರ, ಬಟ್ ನೀವು ಯಾಕೆ ಇಷ್ಟೊಂದು ಹರ್ಟ್ ಆಗಿ ಇದ್ದೀರಿ? ದಟ್ ಕ್ವೆಶನ್ ನನ್ನ ಹತ್ರ ಆನ್ಸರ್ ಇರಲಿಲ್ಲ. ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಅವ್ರನ್ನಲ್ಲ, ನನ್ನನ್ನೇ ನಾನು ನೋಡಿಕೊಂಡೆ. ಆಗ ನನಗೆ ಈ ಒಂದು ವಿಚಿತ್ರ ಪ್ಯಾಟರ್ನ್ ಕಾಣಿಸ್ತು. ಡಿಫ್ರೆಂಟ್ ಪೀಪಲ್, ಡಿಫ್ರೆಂಟ್ ಸಿಚುಯೇಷನ್ಸ್, ಆದರೆ ಆ ಎಮೋಷನ್ ಮಾತ್ರ ಪ್ರತಿ ಸಲನೂ ಒಂದೇ ಎಮೋಷನ್ ಕಾಣಿಸ್ತಾ ಇತ್ತು. ಸೇಮ್ ಹರ್ಟ್, ಸೇಮ್ ಡಿಸಪಾಯಿಂಟ್ಮೆಂಟ್, ಸೇಮ್ ಫಿಯರ್. ಆಗ ನನಗೆ ಅರ್ಥ ಆಯಿತು, ಮೇ ಬಿ ಲೈಫ್ ವಾಸ್ ನಾಟ್ ಸೆಂಡಿಂಗ್ ಮೀ ಡಿಫ್ರೆಂಟ್ ಪ್ರಾಬ್ಲಮ್ಸ್. Life was showing me the same emotional pattern wearing different faces. And that realization, ಆ ಒಂದು ರಿಯಲೈಸೇಷನ್ ನನ್ನ ಟೋಟಲ್ ವೇ ಆಫ್ ಪರ್ಸ್ಪೆಕ್ಟಿವ್ನೇ ಚೇಂಜ್ ಮಾಡಿಬಿಡ್ತು. ಸಿ, ಪೀಪಲ್ ಡೋಂಟ್ ಸಡನ್ಲಿ ಬಿಕಮ್ ಪರ್ಫೆಕ್ಟ್. ಆ್ಯಂಡ್ ಮೈ ಡಿಯರ್ಸ್, ಪ್ರಾಬ್ಲಮ್ಸ್ ಅನ್ನೋದು ಸಡನ್ನಾಗಿ ಡಿಸಪಿಯರ್ ಆಗೋದಿಲ್ಲ, ಓವರ್ ನೈಟಲ್ಲಿ ಡಿಸಪಿಯರ್ ಆಗೋದೇ ಇಲ್ಲ. ಸ್ಟಿಲ್ ನಾನು ಬೇರೆಯವ್ರನ್ನ ಬ್ಲೇಮ್ ಮಾಡೋದಂತೂ ಕಡಿಮೆ ಆಗುತ್ತೆ. ಬ್ಲೇಮ್ ಮಾಡೋದು ಬದಲು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ದ ಸಿಚುಯೇಷನ್ಸ್, ದ ಪೀಪಲ್. ದ್ಯಾಟ್ಸ್ ವೇರ್ ಮೈ ಲೈಫ್ ಸ್ಲೋಲಿ ಸ್ಟಾರ್ಟೆಡ್ ಟು ಚೇಂಜ್. ಸೊ ಟುಡೇ, ಬಿಫೋರ್ ಯು ಬ್ಲೇಮ್ ಸಮ್ ಒನ್, ಪಾಸ್ ಫಾರ್ ಅ ಮೂಮೆಂಟ್. ಆ್ಯಂಡ್ ಇನ್ ದ್ಯಾಟ್ ಪಾಸ್ ಆಸ್ಕ್ ಯೋರ್ ಸೆಲ್ಫ್, ಈ ಸಿಚುಯೇಷನ್ ನನಗೆ ಅವ್ರ ಬಗ್ಗೆ ಏನು ಹೇಳ್ತಿದೆ ಅನ್ನೋದಲ್ಲ, ನನ್ನ ಬಗ್ಗೆ ಏನು ತೋರಿಸ್ತಿದೆ. ಸೊ ಸಮ್ಟೈಮ್ಸ್ ಏನಾಗುತ್ತೆ, ಈ ಒಂದು ಕ್ವೆಶನ್ ನಿಮ್ಮನ್ನು ನೀವು ಕೇಳ್ಕೊಂಡಾಗ ಅದು ಎಂಟೈರ್ ನಿಮ್ಮ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ಆ್ಯಂಡ್ ಆ ಒಂದು ಮೂಮೆಂಟ್ ನಿಮ್ಮ ಟೋಟಲ್ ಲೈಫೇ ಚೇಂಜ್ ಆಗುತ್ತೆ. ಮಾರ್ಕ್ ಮೈ ವರ್ಡ್ಸ್.